ನಮಸ್ಕಾರ ವೀಕ್ಷಕರೇ. ಸಿದ್ದು ಹಲಸು ಕರ್ನಾಟಕದಲ್ಲಿ ತುಂಬ ಪ್ರಸಿದ್ಧಿಯಾದಂಥ ಹಲಸು ತಳಿ. ನಮ್ಮ ತೋಟದಲ್ಲಿ 6 ವರ್ಷಗಳ ನಿರಂತರ ಕಾಯುವಿಕೆಯ ನಂತರ ಅಂತಿಮವಾಗಿ ತನ್ನ ಮೊದಲ ಹಣ್ಣನ್ನು ನೀಡಿದೆ. ಈ ವಿಡಿಯೋ ಕೇವಲ ಮತ್ತೊಂದು ಹಲಸಿನ ಹಣ್ಣಿನ ವಿಮರ್ಶೆ ಅಲ್ಲ. 2020ರಲ್ಲಿ ನಮ್ಮ ತೋಟದಲ್ಲಿ ಸಿದ್ದು ಹಲಸಿನ ಸಸಿಗಳನ್ನು ನೆಟ್ಟಿದ್ದೆವು ಮತ್ತು ಸಸಿಗಳ ಬೆಳವಣಿಗೆಯ ಪ್ರತಿಯೊಂದು ಹಂತವನ್ನೂ ವರ್ಷದಿಂದ ವರ್ಷಕ್ಕೆ ದಾಖಲಿಸಿದ್ದೇನೆ. ಈ ವಿಡಿಯೋದಲ್ಲಿ ನೀವು ಸಸಿಯನ್ನು ನೆಡುವುದರಿಂದ ಹಿಡಿದು ಮೊದಲ ಹಣ್ಣನ್ನು ಕೊಯ್ಲು ಮಾಡುವುದು, ಅದನ್ನು ಕತ್ತರಿಸಿ ಅದರ ಸುಂದರವಾದ ತಾಮ್ರ ಕೆಂಪು ಬಣ್ಣದ ತೊಳೆಗಳನ್ನು ಪರಿಶೀಲಿಸುವುದು ಹಾಗೂ ಅದರ ರುಚಿ, ವಾಸನೆ, ಸುವಾಸನೆ ಮತ್ತು ಒಟ್ಟಾರೆ ಗುಣಮಟ್ಟವನ್ನು ಪರಾಮರ್ಶಿಸುವವರೆಗೂ ಅದರ ಸಂಪೂರ್ಣ ಪ್ರಯಾಣವನ್ನು ಕಾಣಬಹುದು. ನೀವು ಸಿದ್ದು ಹಲಸನ್ನು ಬೆಳೆಯಲು ಯೋಜಿಸುತ್ತಿದ್ದರೆ ಅಥವಾ ಅತಿಶಯೋಕ್ತಿಗಳಿಲ್ಲದ ನೈಜ ಮಾಹಿತಿಯನ್ನು ಪಡೆಯಲು ಇಚ್ಛಿಸಿದ್ದರೆ ಈ ವಿಡಿಯೋ ನಿಮಗಾಗಿ. ವೀಕ್ಷಕರೇ, ಬೇರೆ ರೀತಿಯ ವಿಡಿಯೋಗಳ ಹಾಗೆ ಇದು ಮಾಮೂಲಿ ವಿಡಿಯೋ ಅಲ್ಲ. ಈ ವಿಡಿಯೋ ನಿಮಗೆ ತೋರಿಸಬೇಕು ಅಂತ ನಾನು ಕಳೆದ 6 ವರ್ಷಗಳಿಂದ ಕಾತುರದಿಂದ ಕಾಯ್ತಾ ಇದ್ದೆ. ಈಗ ಆ ಘಳಿಗೆ ಕೂಡಿ ಬಂದಿದೆ ನೋಡಿ. ಒಂದು ಹಲಸಿನ ಹಣ್ಣಿನ ಗಿಡದ ಬೆಳವಣಿಗೆಯನ್ನು 6-7 ವರ್ಷ ಚಿತ್ರೀಕರಣ ನಡೆಸಿರುವ ವಿಡಿಯೋ ನಿಮಗೆ ಬೇರೆಲ್ಲೂ ಸಿಗುವುದಿಲ್ಲ. ಅದು ಕೇವಲ ದಿ ಜಾಕ್ ಫ್ರೂಟ್ ಚಾನಲ್ನಲ್ಲಿ ಮಾತ್ರ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಇಷ್ಟ ಆದರೆ ಮಾತ್ರ ನಮ್ಮ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ವಿಡಿಯೋದ ಕೆಳಗೆ ಇರುವ ಹೈಪ್ ಎನ್ನುವ ಬಟನ್ ಒತ್ತಿ. ವಿಡಿಯೋವನ್ನು ದಯವಿಟ್ಟು ಕೊನೆಯವರೆಗೂ ನೋಡಿ ಹಾಗೂ ಕೊನೆಯಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮುಖಾಂತರ ತಿಳಿಸಬೇಕು. ನಮ್ಮ ಹಲಸಿನ ಹಣ್ಣಿನ ತೋಟ ಇರುವುದು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನಲ್ಲಿ. ನೀವು ಈ ವಿಡಿಯೋವನ್ನು ಯಾವ ಊರಿನಿಂದ ನೋಡ್ತಾ ಇದ್ದೀರಾ, ನಿಮ್ಮ ತಾಲೂಕು, ಜಿಲ್ಲೆ ಯಾವುದು ಅಂತ ದಯವಿಟ್ಟು ಈಗಲೇ ಕಾಮೆಂಟ್ ಮಾಡಿ ನಮಗೆ ತಿಳಿಸ್ಕೊಡಿ. ಇದರಿಂದ ನಮ್ಮ ವೀಕ್ಷಕರು ಯಾವ ಯಾವ ಊರುಗಳಿಂದ ನೋಡ್ತಾ ಇದ್ದಾರೆ ಅಂತ ನಮಗೂ ಗೊತ್ತಾಗುತ್ತೆ. ಈ ಸಿದ್ದು ಹಲಸಿನ ಕಸಿ ಸಸಿಯನ್ನು ನಾವು ನೆಟ್ಟಿದ್ದು 2020ರ ಆಗಸ್ಟ್ ತಿಂಗಳಿನಲ್ಲಿ. ಇದು ಸಿದ್ದು ಹಲಸು ಅಲ್ವಾ? ಸಿದ್ದು ಹಲಸು. ಈ ಲೈನಲ್ಲಿ 5ನೇದು ಇದು. ಸುಮಾರು 3 ಅಡಿ ಆಳದ ಗುಂಡಿ ತೆಗೆದು ಅದಕ್ಕೆ ಹಸಿರೆಲೆ ಗೊಬ್ಬರ ಹಾಕಿ ನಂತರ ನಾಟಿ ಮಾಡಿದ್ವಿ. ಈ ಕಡೆ ಮತ್ತೆ ಬೇಡವಂತೆ ಬೇಡ ಬೇಡ ಹಂಗೆ ಬಿಡು, ತಿರ್ಸ್ಕೊಬೇಡ. ಈಗ ಹಾಕ್ಬಿಡು, ಮಣ್ಣು ಹಾಕ್ಬಿಡ್ರಿ. ಒಂದು 3 ಸಾವಿರ ಕೊಡ್ಸೋಣ ಹೋಗೋಂದ್ರೆ ಏನೋ ಹೇಳ್ತೀನಿ. ಕೆಳಗಡೆ ಊಟಕ್ಕೇನು ರೂಮ್ ಕೆಳಗಡೆ ಇದೈತಲ್ಲ ಚೌಟ್ರಿ. ಆ ನಂತರ ಸೂಕ್ತ ರೀತಿಯಲ್ಲಿ ನೀರು ಗೊಬ್ಬರ ನೀಡುತ್ತಾ ಬಂದ್ವಿ. ಇದರಿಂದ ಸಿದ್ದು ಹಲಸಿನ ಗಿಡವು ಆರೋಗ್ಯಕರವಾಗಿ ಬೆಳೆಯುತ್ತಾ ಬಂತು. ಇದು ನೋಡಿ, ಫೆಬ್ರವರಿ ತಿಂಗಳಿನಲ್ಲಿ ಗಿಡದಲ್ಲಿ ಹೆಣ್ಣು ಮತ್ತು ಗಂಡು ಹೂಗಳು ಕಂಡುಬಂದವು. ಅಂದರೆ ನಾವು ನಾಟಿ ಮಾಡಿದ ಮೇಲೆ 6ನೇ ವರ್ಷಕ್ಕೆ ಸಿದ್ದು ಹಲಸು ಕಾಯಿ ಬಿಡಲಿಕ್ಕೆ ಪ್ರಾರಂಭ ಮಾಡಿತು. 6 ವರ್ಷಗಳ ನಂತರ ಸಿದ್ದು ಹಲಸಿನ ಕಾಯಿ ನೋಡಿದಾಗ ನಮಗೆಲ್ಲ ತುಂಬ ಖುಷಿ.
ವೀಕ್ಷಕರೇ ನೋಡಿ, ಈಗ ಸಿದ್ದು ಹಲಸು ಮೊದಲನೇ ಬಾರಿಗೆ ಹಣ್ಣು ಬಿಟ್ಟಿದೆ 6 ವರ್ಷದ ನಂತರ. ಒಟ್ಟು 3, 4, 5, 6, 7 ಹಣ್ಣಿದೆ, 7 ಕಾಯಿದೆ. ಇದು ಈಗ ಕಟ ಮಾಡೋಣ ಅಂದ್ಕೊಂಡಿದ್ದೀವಿ. ಬಂದಿದೆ ನೋಡಿ, ಇಲ್ಲಿ ಮೇಲೆ ಎಲ್ಲ ಎಲೆ ಸ್ವಲ್ಪ ಎಲೆಗೆ ಹಣ್ಣಾಗ್ತಾ ಇದೆ, ಹಾಗೆ ಕಾಯಿ ಕೂಡ ಬಂದಿದೆ ಅಂದ್ಕೊಂಡಿದ್ದೀವಿ. ಈಗ ನಿಮ್ಮ ಮುಂದೆನೇ ಕಟ್ ಮಾಡ್ತಾ ಇದ್ದೀವಿ ನೋಡಿ. ಆ ಕಡೆದು ಸೊಪ್ಪು ಕಟ್ ಮಾಡ್ತೀವಿ ಈಗ ಸರ್. ನಿಧಾನ ಕಟ್ ಮಾಡಿ, ಇದು ಕೆಳಗೆ ಬಂದ್ಬಿಡ್ತದೆ. ಸಿದ್ದು ಬಹಳ ದೊಡ್ಡ ಹೆಸರು ಮಾಡಿರುವಂಥ ಹಲಸು ತಳಿ. ಈ ಹಲಸಿನ ಹಣ್ಣಿನ ಬಣ್ಣ ಮತ್ತು ರುಚಿ ಹಾಗಿದೆಯಂತೆ ಹೀಗಿದೆಯಂತೆ ಅಂತ ನಾವು ಕೇಳ್ಪಟ್ಟಿದ್ವಿ, ಆದರೆ ನೋಡಿರಲಿಲ್ಲ. ಈಗ ನಮ್ಮ ತೋಟದಲ್ಲಿಯೇ ಬೆಳೆದು ನಾನು ನೋಡುವುದು ಮಾತ್ರವಲ್ಲ, ನಮ್ಮ ವೀಕ್ಷಕರಾದ ನಿಮಗೂ ತೋರಿಸಬೇಕು ಎಂಬ ಕಾತುರ ನನ್ನಲ್ಲಿ. ಸಿದ್ದು ಹಲಸು ಸಣ್ಣ ಗಾತ್ರದ ಹಣ್ಣು, ಸರಾಸರಿ 3 kg ಇರುತ್ತೆ ಅಂತ ನಮಗೆ ಹೇಳಿದರು. ಆದರೆ ನಮ್ಮ ತೋಟದಲ್ಲಿ ಬಿಟ್ಟ ಮೊದಲನೇ ಹಣ್ಣೇ 9 kg ತೂಕ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ತೂಕದ ಹಣ್ಣು ಬಿಡಬಹುದು ಅಂತ ನಾನು ಭಾವಿಸಿದ್ದೇನೆ. ವೀಕ್ಷಕರೇ, ಈಗ ನೋಡಿ ಹಣ್ಣಾಗಿದೆ, ಚೆನ್ನಾಗಿ ಹಣ್ಣಾಗಿದೆ. ಆಗಲೇ 5 ದಿನ ಆಯಿತು ಕಟ್ ಮಾಡಿ, ಚೆನ್ನಾಗಿ ಹಣ್ಣಾಗಿದೆ. ಈಗ ಇದನ್ನು ಓಪನ್ ಮಾಡಿ ಅದು ಹೇಗಿದೆ ಅಂತ ನೋಡೋ ಸ್ವಂತ ಸಮಯ ಇದು. ನಾನು ಕೂಡ ಇದುವರೆಗೂ ಸಿದ್ದು ಕಟ್ ಮಾಡಿಲ್ಲ, ಟೇಸ್ಟ್ ನೋಡಿಲ್ಲ. ಇದೇ ಮೊದಲನೇ ಬಾರಿ ನಿಮ್ಮ ಜೊತೆನೇ ನಾನು ಕಟ್ ಮಾಡಬೇಕು, ಅದನ್ನು ನೋಡಬೇಕು ಅಂತ ಆಸೆ. ಕಲರ್ ಹೇಗಿದೆ, ರುಚಿಯಾಗಿದೆ, ಏನೂ ಗೊತ್ತಿಲ್ಲ ನನಗೆ ಇದುವರೆಗೂ. ಇದೇ ಮೊದಲನೇ ಹಣ್ಣು ನಮ್ಮ ತೋಟದಲ್ಲಿರೋದು ಸಿದ್ದು ಬಿಟ್ಟಿದ್ದು. ಸೊ ನಿಮ್ಮ ಮುಂದೆನೇ ನಾನು ಕಟ್ ಮಾಡಿ ತೋರಿಸ್ತೀನಿ, ನೋಡೋಣ ಹೇಗಿದೆ ಅಂತ. ತುಂಬ ಕ್ಯೂರಿಯಾಸಿಟಿ ನನಗೂ ಕೂಡ. ಕಟ್ ಮಾಡೋಣ. ಇಲ್ಲೇ ಬರಲಿ. ನೋಡಿ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ, ಇದು ಕಲರ್. ಮೊದಲನೇ ಬಾರಿ ನೋಡ್ತಾ ಇದ್ದೀನಿ, ತುಂಬ ಖುಷಿ ಆಗ್ತಾ ಇದೆ. ಸ್ವಲ್ಪ ಗಮ್ಮಿದೆ, ಗಮ್ಮು ಸ್ವಲ್ಪ ಇದೆ, ಅದನ್ನು ಗಮ್ ತೆಗಿತಾ ಇದ್ದೀನಿ ನೋಡಿ. ಗಮ್ಮು ಸೋರ್ತಾ ಇದೆ, ಮೇಣ. ಸೊ ಅದನ್ನು ಸ್ವಲ್ಪ ತೆಗೆದುಕೊಳ್ಳೋಣ ಫಸ್ಟು. ನೋಡ್ತಾ ಇದ್ದೀರಲ್ಲ, ಇದನ್ನು ಮೊದಲನೇ ಬಾರಿ ನಾನು ಸಿದ್ದು ನೋಡ್ತಾ ಇದ್ದೀನಿ. ಕಲರ್ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಕಲರು. ಕಾಪರ್ ರೆಡ್ ಅಂತ ಹೇಳಿದ್ರಲ್ಲ, ಸೊ ಆಲ್ಮೋಸ್ಟ್ ಅದೇ ಕಲರು ನನಗೆ ಇಲ್ಲಿ ಕಾಣ್ತಾ ಇದೆ. ತೊಳೆಗಳು ಕೂಡ ದಪ್ಪ ಇದೆ. ಸೊ ಇದನ್ನು ಕಟ್ ಮಾಡಿ ಮತ್ತೆ ನಿಮಗೆ ನೆಕ್ಸ್ಟು ಇದರಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ವೀಕ್ಷಕರೇ, ನೋಡ್ತಾ ಇದ್ದೀರಿ ಅಲ್ವಾ, ಹಣ್ಣಿನ ಫಿಲ್ಲಿಂಗ್ ನೋಡಿ, ತುಂಬ ಚೆನ್ನಾಗಿದೆ. ಸಿದ್ದು ಹಲಸಿನ ತೊಳೆಗಳು ಮಾತ್ರ ಗಾತ್ರದಲ್ಲಿ ನಾನು ಅಂದುಕೊಂಡಿದ್ದಕ್ಕಿಂತ ದೊಡ್ಡದಾಗಿವೆ. ತೊಳೆಗಳ ಥಿಕ್ನೆಸ್ ಕೂಡ ದೊಡ್ಡದಾಗಿದೆ. ಎಲ್ಲವನ್ನೂ ನಿಮಗೆ ಇಲ್ಲಿ ಪ್ರತ್ಯಕ್ಷವಾಗಿ ತೋರಿಸ್ತಾ ಇದ್ದೀನಿ ನೋಡಿ. ತೊಳೆಗಳ ಬಣ್ಣ ತೆಳು ಕೆಂಪು ಬಣ್ಣ ಆಗಿದೆ. ಬಣ್ಣ ಎಲ್ಲ ಕಡೆ ಯೂನಿಫಾರ್ಮ್ ಆಗಿದೆ. ತೊಳೆಯ ಎಲ್ಲ ಭಾಗವೂ ಒಂದೇ ಬಣ್ಣದಿಂದ ಕೂಡಿದೆ ನೋಡಿ. ತಿನ್ನಲಿಕ್ಕೆ ಸ್ವಲ್ಪ ಜಾಸ್ತಿನೇ ಕ್ರಿಸ್ಪಿ ಆಗಿದೆ. ಚೆನ್ನಾಗಿ ಅಗಿದುಕೊಂಡೇ ತಿನ್ನಬೇಕು. ರುಚಿ ಕೂಡ ಚೆನ್ನಾಗಿದೆ. ಇನ್ನು ಇದರ ಬೀಜಗಳನ್ನು ನೋಡಿ, ಮೀಡಿಯಮ್ ಸೈಜ್ ಇದ್ದಾವೆ. ಇದರಿಂದ ನಾವು ಸಾಂಬಾರು ಕೂಡ ಮಾಡಿದ್ವಿ, ತುಂಬ ರುಚಿಯಾಗಿತ್ತು. ಒಟ್ಟಿನಲ್ಲಿ ಹಣ್ಣು ತುಂಬ ಚೆನ್ನಾಗಿತ್ತು. ಈ ಸಿದ್ದು ಹಲಸನ್ನು ನಮ್ಮ ತೋಟದಲ್ಲಿ ಬೆಳೆಸಿದ್ದಕ್ಕೆ ಸಂತೋಷವಾಗ್ತಿದೆ. ನನಗೆ ಗೊತ್ತು, ಸಿದ್ದು ಹಲಸಿನ ಬಗ್ಗೆ ನಮ್ಮ ಚಾನಲ್ನಲ್ಲಿ ವಿಡಿಯೋ ನೋಡಬೇಕು ಅಂತ ನೀವೆಲ್ಲ ಕಾಯ್ತಾ ಇದ್ದಿರಿ. ಈಗ ನಿಮಗೆಲ್ಲ ಈ ವಿಡಿಯೋ ತೋರಿಸಿದ ಖುಷಿ ನನಗೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ನಮಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿಕೊಡಿ ಅಂತ ಕೇಳಿಕೊಳ್ತೇನೆ. ಇನ್ನೂ ಇದೇ ರೀತಿ ಬೇರೆ ಬೇರೆ ತಳಿಯ ಹಲಸಿನ ವಿಶೇಷತೆಗಳನ್ನು ನಿಮಗೆ ಮುಂದಿನ ದಿನಗಳಲ್ಲಿ ತೋರಿಸ್ತಾ ಇರ್ತೀನಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.